ಎಸ್ ವೀಕ್ಷಕರೇ, ಇದು ಸೆಂಡ್ ಮೈ ಗಿಫ್ಟ್ ಡಿಲಿವರಿಂಗ್ ಎಮೋಷನ್ಸ್ ಅರ್ಪಿಸುವ ಜನತಾ ಅದಾಲತ್ ಜನಶ್ರೀ ಅದಾಲತ್. ಇವತ್ತಿನ ಅದಾಲತ್ನಲ್ಲಿ ಸಾಕಷ್ಟು ಚಲನಚಿತ್ರ ಪರವಾಗಿ ಹೋರಾಟ ಮಾಡಿದಂತಹ ಹಿರಿಯ ನಿರ್ಮಾಪಕ ಹಾಗೂ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಸಾರಾ ಗೋವಿಂದ್ ಅವರು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಸಾರಾ ಗೋವಿಂದ್ ಅವರನ್ನ ಇವತ್ತಿನ ವಿಚಾರಣೆಗೆ. ಸಾರಾ ಗೋವಿಂದ್ ಕನ್ನಡ ಪರ ಹೋರಾಟಗಾರ, ಎಲ್ಲಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷ. ಈ ಅಧ್ಯಕ್ಷ ಸ್ಥಾನ ಅವರಿಗೆ ನಿನ್ನೆ ಮೊನ್ನೆಯದ್ದಲ್ಲ, ಅದು ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದಲೇ ಬಂದಿತ್ತು. ಡಾಕ್ಟರ್ ರಾಜ್ಕುಮಾರ್ ಕಟ್ಟ ಅಭಿಮಾನಿಯಾಗಿ ಅವರು ನಡೆಸುತ್ತಿದ್ದ ಕನ್ನಡ ಪರ ಹೋರಾಟಗಳನ್ನ ಭಾಗವಹಿಸುತ್ತಾ ಬಂದ ಗೋವಿಂದ್ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಕ್ಕೆ ಅಧ್ಯಕ್ಷರಾಗಿದ್ರು. ರಾಜ್ ಅವರ ಅತ್ಯಂತ ಆಪ್ತರಲ್ಲಿ ಸಾರಾ ಗೋವಿಂದ್ ಕೂಡ ಒಬ್ರು ಅಂದ್ರೆ ತಪ್ಪಾಗಲ್ಲ. ಕನ್ನಡ ಚಿತ್ರಗಳಿಗೆ, ಕನ್ನಡ ಚಿತ್ರರಂಗಕ್ಕೆ ಹೊಡೆತ ಬಿದ್ದ ಸಂದರ್ಭದಲ್ಲಿ ಜೋರಾಗಿದ್ದು ಸಾರಾ ಗೋವಿಂದ್ ಧ್ವನಿ ಎಂದ್ರೂ ತಪ್ಪಾಗಲ್ಲ. ಕನ್ನಡ ಕನ್ನಡ ಎನ್ನುವ ಗೋವಿಂದ್ ಅಣ್ಣವರ ಮೆಚ್ಚಿನ ಗೋವಿಂದ್. ನಿರ್ಮಾಪಕನಾಗಿ, ನಟನಾಗಿ, ಕನ್ನಡ ಪರ ಹೋರಾಟಗಾರನಾಗಿ ಇವರ ನಡೆ ನಿಜಕ್ಕೂ ಇಂಟ್ರೆಸ್ಟಿಂಗ್. ಸದ್ಯ ವಾಣಿಜ್ಯ ಮಂಡಳಿಯ ಅಧ್ಯಕ್ಷನಾಗಿರುವ ಸಾರಾ ಗೋವಿಂದ್ ಮುಂದೆ ಈಗ ಹಲವಾರು ಸಮಸ್ಯೆಗಳಿಗೆ ಫಿಲಂ ಚೇಂಬರ್ ಅಧ್ಯಕ್ಷನಾಗಿ ಅವರವರ ನಡೆ ಹೇಗಿರುತ್ತೆ ಅನ್ನೋ ಕುತೂಹಲ ಎಲ್ಲ ಕನ್ನಡ ಚಿತ್ರರಸಿಕರಿಗೂ ಇದ್ದೇ ಇದೆ. ಪರಭಾಷಾ ಚಿತ್ರಗಳಿಗೆ ವಾಣಿಜ್ಯ ಮಂಡಳಿಯ ಪರೋಕ್ಷ ಸಪೋರ್ಟ್ ಇದೆ ಎನ್ನುವ ಮಾತುಗಳು ಕೇಳಿಬರುತ್ತಿರುವ ಈ ಟೈಮಲ್ಲೇ ಗೋವಿಂದ್ ಅಧ್ಯಕ್ಷರಾಗಿದ್ದು ಆ ಸಮಸ್ಯೆಯನ್ನ ಹೇಗೆ ಬಿಡಿಸುತ್ತಾರೆ ಅನ್ನೋ ಕುತೂಹಲ ಇದ್ದೇ ಇದೆ. ಸಿಸಿಐ ವಿಚಾರದಲ್ಲಿ ಕನ್ನಡದ ಹೋರಾಟಕ್ಕೆ ಸೋಲಾಗಿದ್ದು ಡಬ್ಬಿಂಗ್ ಭೂತ ತಲೆ ಎತ್ತಲು ಬಕಬಕ್ಷಿಯಂತೆ ಕಾಯುತ್ತಿದೆ. ವಾಣಿಜ್ಯ ಮಂಡಳಿಯು ಅಧ್ಯಕ್ಷರಾಗಿ ಇದಕ್ಕೆಲ್ಲ ಹೇಗೆ ಉತ್ತರ ಕೊಡ್ತಾರೆ? ಎಸ್, ಸಾರಾ ಗೋವಿಂದ್ ಇವರ ಹೋರಾಟ ಮತ್ತು ಕನ್ನಡ ಪರವಾದಂತ ಇವರ ನಿಲುವುಗಳಿಂದಾನೇ ಸಾಕಷ್ಟು ಪ್ರಚಲಿತಕ್ಕೆ ಬಂದಂತವರು. ಸಾಲಿಗ್ರಾಮವೆಂಬ ಒಂದು ಕುಗ್ರಾಮದಿಂದ ಬಂದರೂ ಕೂಡ ಇವತ್ತು ಕರ್ನಾಟಕ ಚಲನಚಿತ್ರ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಇವರು ಬಂದಿರುವಂತಹ ಹಾದಿಯನ್ನ ಖಂಡಿತವಾಗಿಯೂ ನಮ್ಮ ವೀಕ್ಷಕರು ತಿಳ್ಕೋಬೇಕು. ಈ ಒಂದು ಅದಾಲತ್ನಲ್ಲಿ ಅವರು ಬೆಳೆದು ಬಂದ ಹಾದಿಯ ಬಗ್ಗೆ ಒಂದು ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ ಇವತ್ತು ಅವರನ್ನು ಕರೆಸಿದ್ವಿ. ಒಟ್ಟಾರೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಾರಾ ಗೋವಿಂದ್ ಅವರ ವಿಚಾರಣೆ ನಡೆಸೋದಕ್ಕೆ ಈ ಒಂದು ನ್ಯಾಯಾಲಯ ಸಿದ್ಧವಾಗಿದೆ. ಇವತ್ತಿನ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಹಿರಿಯ ಪತ್ರಕರ್ತರಾದಂತಹ ಹಾಗೂ ನನ್ನ ಸಹೋದ್ಯೋಗಿಯಾಗಿರುವಂತಹ ಮಂಜುನಾಥ್ ತುರುನೂರ್ ಅವರು ವಿಚಾರಣೆಯ ನ್ಯಾಯಾಧೀಶರಾಗಿ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಮಂಜುನಾಥ್ ತುರುನೂರ್ ಈ ಒಂದು ಕಾರ್ಯಕ್ರಮದ ನ್ಯಾಯಾಧೀಶರಾಗಿ. ಕನ್ನಡ ಚಿತ್ರರಂಗದ ಉದ್ಯಮದಲ್ಲಿ ನಡೀತಾ ಇರುವಂತಹ ಸಾಕಷ್ಟು ಬೆಳವಣಿಗೆಗಳು, ಅದರ ಜೊತೆಗೆ ಕರ್ನಾಟಕ ಚಲನಚಿತ್ರ ಮಂಡಳಿಯಲ್ಲಿರುವಂತಹ ಅಧ್ಯಕ್ಷ ಸ್ಥಾನದ ಬಗ್ಗೆ ಕೂಡ ಸಾಕಷ್ಟು ಒಂದು ವಿಚಾರಣೆಗೆ ಒಳಪಡಿಸ್ತೀವಿ. ವಿಚಾರಣೆಯನ್ನು ಆರಂಭಿಸೋಕ್ಕೂ ಮುಂಚೆ ಇವತ್ತಿನ ನ್ಯಾಯಾಧೀಶರಾದಂತಹ ಮಂಜುನಾಥ್ ತುರುನೂರ್ ಅವರನ್ನ ಒಂದು ಕಲಾಪವನ್ನು ಆರಂಭ ಮಾಡಲಿಕ್ಕೆ ಅನುಮತಿ ಕೋರ್ತಾ ಇದ್ದೇನೆ. ಅನುಮತಿ ನೀಡಲಾಗಿದೆ. ಎಸ್, ಸಾರಾ ಗೋವಿಂದ್ ಅವರ ವಿಚಾರಣೆಯನ್ನು ಪ್ರಾರಂಭ ಮಾಡ್ತಾ ಇದೀವಿ. ಬಹುತೇಕ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ಈ ಒಂದು ನ್ಯಾಯಾಲಯದಲ್ಲಿ ರೆಡಿ ಇದ್ದೀರಿ ಅನ್ಕೊಂಡಿದ್ದೀನಿ. ಖಂಡಿತವಾಗಿ. ಮೊದಲನೇ ಪ್ರಶ್ನೆ ನಾನು ನಿಮ್ಮನ್ನು ಕೇಳುವಂಥದ್ದು, ನಿಮ್ಮ ಬಗ್ಗೆ ಒಂದು ವಿಟಿ ತೋರಿಸೋವಾಗೆ ಹೇಳಿದ್ವಿ, ಸಾಲಿಗ್ರಾಮ ಎಂಬ ಒಂದು ಕುಗ್ರಾಮ, ಅಲ್ಲಿಂದ ನಿಮ್ಮ ಪ್ರಯಾಣ ಶುರು ಆಗುತ್ತೆ, ಚಲನಚಿತ್ರ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಬರ್ತೀರಿ. ಎಲ್ರಿಗೂ ಗೊತ್ತಿದೆ ಈ ಒಂದು ಹಾದಿ ಬರೀ ಹೂವಿನ ಹಾದಿ ಆಗಿರಲಿಲ್ಲ, ಸಾಕಷ್ಟು ಮುಳ್ಳುಗಳಿತ್ತು ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಬಹುಶಃ ನಾನು ಬೆಂಗಳೂರಿಗೆ ಬಂದಿದ್ದು ಕೆಲಸ ಹುಡುಕೊಂಡು ಬಂದು ಬಹುಶಃ ಇವತ್ತು ಈ ಸ್ಥಾನಕ್ಕೆ ಕೂರ್ತೀನಿ ಅಂತ ಹೇಳ್ಬಿಟ್ಟು ನಾನು ಕನಸು ಕಂಡಿರಲಿಲ್ಲ. ಇದು ನನ್ನ ಭಾಗ್ಯ ಅಂದ್ಕೊಂಡಿದ್ದೀನಿ. ಸಾಕಷ್ಟು ಪರಿಶ್ರಮ ಪಟ್ಟೆ ಈ ಸ್ಥಾನಕ್ಕೆ ನಾನು ಬಂದಿರೋದು. ಯಾಕೆಂತ ಹೇಳಿದ್ರೆ ನಾನು ಎಲ್ಲವೂ ಆದರ್ಶ ಡಾಕ್ಟರ್ ರಾಜ್ಕುಮಾರ್ ಅವರು, ಅವರ ಹಾದಿಯಲ್ಲೇ ಅವ್ರ ಜೊತೆಲೇ ನಡ್ಕೊಂಡು ಬಂದಂಥವನು. ಅವರೆಲ್ಲ ಚಿತ್ರಗಳಲ್ಲಿ ನಾನು ಕಾರ್ಯನಿರ್ವಾಹಕನಾಗಿ ಕೆಲಸ ಮಾಡ್ತಾಯಿದ್ದೆ. ಅದಾದಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯಲ್ಲಿ ಒಬ್ಬ ಮಗನಾಗಿ ನನ್ನನ್ನು ಗುರುತಿಸ್ಕೊಂಡೆ. ಅದು ನನ್ನ ಭಾಗ್ಯ. ಹಾಗಾಗಿ ಅಲ್ಲಿಂದ ನನ್ನ ಪ್ರಯಾಣ
ಪ್ರಾರಂಭ ಆಗಿ ಈ ಹುದ್ದೆಗೆ ತಂದು ನಿಲ್ಲಿಸಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಸಮಸ್ಯೆಗಳಿದೆಯೋ ಚಿತ್ರರಂಗದ್ದು ಅದೆಲ್ಲವನ್ನು ಬಗೆಹರಿಸಬೇಕಾಗಿದೆ. ಆ ಕೆಲಸ ಖಂಡಿತವಾಗಿ ನಾನು ಮಾಡ್ತೀನಿ. ನನಗೆ ಎಲ್ಲವೂ ಗೊತ್ತಿರೋದ್ರಿಂದ, ಅಂದರೆ ಒಬ್ಬ ಸಾಮಾನ್ಯ ಕೆಲಸಗಾರನಾಗಿ ಅದಾದಮೇಲೆ ಒಳ್ಳೊಳ್ಳೆ ಹುದ್ದೆಗಳನ್ನು ಅಲಂಕರಿಸಿ ಅದಾದಮೇಲೆ ಒಬ್ಬ ನಿರ್ಮಾಪಕನಾಗಿ ಸುಮಾರು 18 ಚಿತ್ರಗಳನ್ನು ನಿರ್ಮಾಣ ಮಾಡಿ ಅನೇಕ ಒಳ ಮತ್ತು ಹೊರ ಎರಡನ್ನೂ ಅರ್ಥ ಮಾಡಿಕೊಂಡಿರೋದ್ರಿಂದ ಚಿತ್ರರಂಗದಲ್ಲಿ ನಿಮ್ಮ ಯಾವುದೇ ಪ್ರಶ್ನೆಗೂ ನನ್ನ ಉತ್ತರ ಖಂಡಿತವಾಗಿದೆ. ಸರ್ ಗೋವಿಂದ್ ಅವರೇ, ನೀವೇ ಹೇಳಿದಾಗೆ ಸಾಕಷ್ಟು ಅನುಭವ ಇದೆ, ಒಳ ಮತ್ತು ಹೊರವನ್ನು ತಿಳ್ಕೊಂಡಿದ್ದೀನಿ ಅಂತ ಹೇಳ್ತೇನೆ. ದಶಕಗಳ ಚಿತ್ರರಂಗದ ಕನ್ನಡ ಚಲನ ಚಿತ್ರರಂಗ ಬೆಳೆದು ಬಂದಿರೋದು ನೋಡಿದ್ದೀವಿ. ಡಿಫ್ರೆನ್ಸ್ ಏನಾದರೂ ಗೊತ್ತಾಗ್ತಾ ಇದೆಯಾ? ತುಂಬಾ ಜನ ಬ್ಲೇಮ್ ಮಾಡ್ತಾರೆ, ಸಾಹಿತ್ಯ ಹೋಗ್ತಾ ಇದೆ, ಮೌಲ್ಯಗಳು ಹೋಗ್ತಾ ಇದೆ ಚಿತ್ರಗಳಲ್ಲಿ ಅಂತ. ನೀವು ಎರಡನ್ನೂ ನೋಡಿದಂಥವ್ರು, ನಿಮಗೆ ಈ ಒಂದು ಬದಲಾವಣೆ, ಈಗಿನ ಚಿತ್ರರಂಗದಲ್ಲಿ ಆಗ್ತಾ ಇರೋಂಥ ಬದಲಾವಣೆ ಅನಿವಾರ್ಯ ಅಂತ ಅನ್ಸುತ್ತಾ? ಒಂದು ಕಮರ್ಷಿಯಲೈಸ್ ಆಗ್ತಾ ಇದೆ ಅನ್ಸುತ್ತೆ ನಿಮಗೆ? ಇಲ್ಲಿ ಯಾರ್ಯಾದರೂ ಸತ್ಯವನ್ನು ಖಂಡಿತವಾಗಿ ಒಪ್ಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಹಿಂದಿನ ಚಿತ್ರರಂಗಕ್ಕೆ ಈಗಿನ ಚಿತ್ರರಂಗವನ್ನು ದಯಮಾಡಿ ಹೋಲಿಸಬೇಡಿ. ನಾನು ಬೇಕಾದ್ರೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಇವತ್ತು ಟಿ ವಿ ಮಾಧ್ಯಮಗಳಲ್ಲಿ ಬೇಕಾದಷ್ಟು ಟಿ ವಿ ಮಾಧ್ಯಮಗಳು ಬಂದಿದೆ. ಇವತ್ತು ಅನೇಕ ಧಾರಾವಾಹಿಗಳು, ಅನೇಕ ಚಿತ್ರಗಳು ಧಾರಾವಾಹಿಯಲ್ಲಿ ಪ್ರದರ್ಶನ ಆಗುತ್ತೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೋ ತಾಯಂದರು ತಂದೆ ಮಕ್ಕಳನ್ನ ಟಿ ವಿ ನೋಡಬೇಡಿ, ದಯವಿಟ್ಟು ಓದಿ ಅನ್ನೋ ಕಡೆ ಗಮನ ಕೊಡಿ ಅಂತ ಹೇಳ್ತಾರೆ. ಆದರೆ ಹಿಂದಿನ ಚಿತ್ರರಂಗಕ್ಕೆ ನಾನು ಹೋಗ್ತೀನಿ. ಅದೇ ಟಿ ವಿಯಲ್ಲಿ ಯಾವುದಾದ್ರೂ ರಾಜ್ಕುಮಾರ್ ಪಿಕ್ಚರ್ ಬರ್ತಾಯಿದ್ರೆ ಖಂಡಿತವಾಗಿ ಯಾವ ತಂದೆ ತಾಯಿನೂ ಅದನ್ನು ಆಫ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ, ನೋಡೋದಕ್ಕೆ ಬಿಟ್ಬಿಡ್ತಾರೆ. ಯಾಕೆಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ರಾಜ್ಕುಮಾರ್ ಅವರು ಅಂತಹ ಸಂದೇಶ ಹೊತ್ತಂಥ ಚಿತ್ರಗಳನ್ನು ಕೊಟ್ಟರು, ಆದರ್ಶವಾದಂಥ ಚಿತ್ರಗಳನ್ನು ಕೊಟ್ಟರು, ಜನ ಮೆಚ್ಚುವಂಥ ಚಿತ್ರಗಳನ್ನು ಕೊಟ್ಟರು. ಅವರಿಂದ ಅನೇಕ ಜನ ಕಲಿತರು. ತಂದೆ ಅಂದರೆ ಯಾವ ಸ್ಥಾನ, ತಾಯಿ ಅಂದರೆ ಯಾವ ಸ್ಥಾನ, ತಮ್ಮ ಅಂದರೆ ಯಾವ ಸ್ಥಾನ, ತಂಗಿ, ಸಹೋದರಿ, ನೆಂಟರು, ಇಷ್ಟರು ಎಲ್ಲೆಲ್ಲ ಯಾರ್ಯಾರಿಗೆ ಯಾವ್ಯಾವ ಸ್ಥಾನ, ರಾಜ್ಕುಮಾರ್ ಚಿತ್ರಗಳನ್ನು ನೋಡಿಕೊಂಡು ಬಹಳಷ್ಟು ಜನ ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಇದಾಗಿತ್ತು ನಿಮ್ಮದು ರಾಜ್ಕುಮಾರ್ ಅವರ ಒಡನಾಟ? ಖಂಡಿತವಾಗಿ ಹೇಳ್ತೀನಿ, ಅವರೇ ನನ್ನನ್ನು ಕೈ ಹಿಡಿದು ಇಲ್ಲಿವರೆಗೆ ಬೆಳೆಸಿದ್ದು. ರಾಜ್ಕುಮಾರ್ ಅವರ ಒಡನಾಟ ನನ್ನ 35 ವರ್ಷಗಳ ಒಡನಾಟ, ಆ ಸಂಬಂಧನೇ ಆಗಿತ್ತು. ಯಾಕೆಂತ ಹೇಳಿದ್ರೆ 35 ವರ್ಷ ಅವ್ರ ಜೊತೆ ನಾನು ಇದ್ನಲ್ಲ, ಅವರ ವಿಚಾರಧಾರೆಗಳನ್ನು ತಿಳ್ಕೊಂಡಲ್ಲ, ಅವರ ವ್ಯಕ್ತಿತ್ವವನ್ನು ತಿಳ್ಕೊಂಡಲ್ಲ, ಅವರು ಬೇರೆಯವ್ರು ಕೊಡ್ತಿದ್ದಂಥ ಗೌರವವನ್ನು ನಾನು ಅವರಿಂದ ಕಲ್ತನಲ್ಲ. ಇದು ನನ್ನ ಒಂದು ಪುಣ್ಯ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಭಾಗ್ಯ ಇದು ನನಗೆ, ಪೂರ್ವಜನ್ಮದ ಒಂದು ಪುಣ್ಯ. ಯಾಕೆಂತ ಹೇಳಿದ್ರೆ ಸಾಕಷ್ಟು ವಿಚಾರಗಳನ್ನು ಅವರಿಂದ ನಾನು ಕಲಿತೆ. ಕೆಲವಾರನ್ನು ನಾನು ಅಳವಡಿಸ್ಕೊಂಡಿದ್ದೀನಿ. ಆದರೆ 100ಕ್ಕೆ 100 ರಾಜ್ಕುಮಾರ್ ಆಗೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಚಲಿಸುವ ಮೋಡಗಳು ಚಿತ್ರೀಕರಣ ಆಗುವಂಥ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ನಿಮ್ಮನ್ನು ಬೈದಿದ್ರು ಅಂತ. ಯಾಕೆ? ಅವರು ಸಾಕಷ್ಟು ಸಾಮಾನ್ಯವಾಗಿ ಯಾರನ್ನೂ ಬೈಯಕ್ಕೆ ಹೋಗಲ್ಲ, ನಿಮ್ಮನ್ನು ಅವತ್ತು ಬೈದಿದ್ದು ಯಾಕೆ? ಬಹುಶಃ ನನ್ನ ಜೀವನದಲ್ಲಿ ಅವತ್ತೇ ಫಸ್ಟು, ಅವತ್ತೇ ಲಾಸ್ಟ್. ಇನ್ಯಾವತ್ತೂ ಆ ಥರ ಮಾತು ನಾನು ಕೇಳಲೇ ಇಲ್ಲ. ಅವ್ರು ಬೈದಿದ್ದೂ ಇಲ್ಲ. ನಾನೊಬ್ಬ ಅವರ ಕಂಪ್ನಿಲಿ ಒಬ್ಬ ಕೆಲಸ ಮಾಡ್ತಾಯಿದ್ದೀನಿ ಅನ್ನೋದು ಕೂಡ ಅವ್ರಿಗೆ ಆ ಭಾವನೆ ಇರಲಿಲ್ಲ. ಅಷ್ಟೇ ಗೌರವ ಕೊಡ್ತಾಯಿದ್ರು. ಒಂದು ದಿನ ನನ್ನನ್ನು ಏಕವಚನದಲ್ಲಿ ಮಾತಾಡಿಸಿದವರಲ್ಲ ರಾಜ್ಕುಮಾರ್ ಅವರು. ಮಾತಾಡ್ಬೋದಾಗಿತ್ತು ಅವರು, ಆದರೆ ಆ ವ್ಯಕ್ತಿತ್ವ ಅಲ್ಲೇ ಅಲ್ಲ. ಆದರೆ ಅವತ್ತು ಸಂದರ್ಭ ಬಂತು. ಚಲಿಸುವ ಮೋಡ ಚಿತ್ರೀಕರಣ ನಡೀತಾಯಿತ್ತು. ಗೋಸಾಯಿಘಟ್ಟ ಬಹಳ ರಮಣೀಯವಾದಂಥ ತಾಣ ಅದು. ಕಾವೇರಿ ಹೊಳೆ ಹರಿತಾ ಇರುತ್ತೆ, ಮೇಲೆ ದೇವಸ್ಥಾನ ಇದೆ. ಆ ಪ್ರಕೃತಿಯಲ್ಲಿ ಚಿ ಉದಯಶಂಕರ್ ಅವರು ಒಂದು ಹಾಡು ಬರೆದಿದ್ರು. ಜೇನಿನ ಹೊಳೆಯೋ, ಹಾಲಿನ ಮೊಳೆಯೋ, ಸುದೆಯೋ ಕನ್ನಡ ಸವಿ ನುಡಿಯೋ ಅಂತ ಹೇಳ್ಬಿಟ್ಟು. ನಮಗೆ ಆ ಲೈನ್ ಬಂದಾಗೆಲ್ಲ ನಾವು ಮೊದಲೇ ಕೇಳ್ತಾ ಇರ್ತಿದ್ವು ಆ ಸಾಂಗ್ನ. ಶೂಟಿಂಗ್ ಮುಂಚೆ ನಮ್ಮ ಹತ್ರನೇ ಇರೋದು ಕ್ಯಾಸೆಟ್ಟು, ಕೇಳ್ತಾ ಇರ್ತಿದ್ವು. ಈ ಲೈನ್ಗೆ ಏನಾದರೂ ಹೊಸತನವನ್ನು ಕೊಡಬೇಕಲ್ಲ ಅಂಥೇಳಿ ನಂದು ಮತ್ತು ರಾಜ್ಕುಮಾರ್ ಅವ್ರ ಬಾಮೈದ ಅವರು ಎಸ್ ಎ ಗೋವಿಂದರಾಜ್ ಅವರು ಅವ್ರದ್ದು ನಂದು ಒಂದು ಚಿಂತನೆ, ಏನಾದರೂ ಮಾಡಿ ಇದಕ್ಕೆ ಹೊಸತನ ಕೊಡಬೇಕು ಅಂತ ಹೇಳ್ಬಿಟ್ಟು. ಆವಾಗ ಆರ್ಟ್ ಡೈರೆಕ್ಟರ್ ಅಂತ ಇದ್ದರು. ಆರ್ಟ್ ಡೈರೆಕ್ಟರ್ ಪಿಕ್ಚರಲ್ಲಿ ಕೆಲಸ ಮಾಡ್ತಾರೆ. ಪ್ರತಿಯೊಂದು ಪಿಕ್ಚರಲ್ಲೂ ಒಬ್ಬರು ಆರ್ಟ್ ಡೈರೆಕ್ಟರ್ ಇದ್ದೇ ಇರ್ತಾರೆ. ಅವನಲ್ಲಿ ನಾವು ಕೇಳ್ದೋ ಏನು ಮಾಡೋದು ರಂಗ, ಇದಕ್ಕೊಂದು ಲೈನ್ಗೆ ಏನಾದರೂ ಒಂದು ಹೊಸತನ ನೀನು ಕೊಡಬೇಕಲ್ಲ ಅಂದಿದ್ದಾರೆ. ಅವನು ಆಲೋಚನೆ ಮಾಡ್ತೀನಿ ಅಂತ ಮಾಡ್ದ. ಒಂದು ಗ್ಲಾಸ್ನಲ್ಲಿ, ದೊಡ್ಡ ಗ್ಲಾಸ್ನಲ್ಲಿ ಕರ್ನಾಟಕ ಮ್ಯಾಪ್ ಬರೆಸ್ದ. ಅದರಲ್ಲಿ ರಾಜ್ಕುಮಾರ್ ಅವರು ಆ ಲೈನ್ಗೆ ಗ್ಲಾಸ್ ಇಟ್ಟರೆ ಆ ಕಡೆಯಿಂದ ಹಾಡ್ಕೊಂಡು ಬಂದರೆ ಅದಕ್ಕೆ ಒಂದು ಗೌರವ ಸಿಗುತ್ತೆ, ಅದು ಚೆನ್ನಾಗಿರುತ್ತೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದ. ನನಗೆ ಖುಷಿ ಆಯಿತು. ರಾಜ್ಕುಮಾರ್ ಅವರು ಯಾವತ್ತೂ ಮಧ್ಯಾಹ್ನ ಊಟ ಆದಮೇಲೆ
ಆ ಪ್ರಕೃತಿನಲ್ಲಿ ಒಂದು ಸ್ವಲ್ಪ ಹಾಗೆ ಓಡಾಡ್ಕೊಂಡು ಆ ಗದ್ದೆ ಆ ನೀರು ಅದನ್ನೆಲ್ಲ ನೋಡ್ತಾ ಇರೋರು ವಾಕ್ ಮಾಡೋದು. ಅದೇ ಸಂದರ್ಭಕ್ಕೆ ಎದುರುಗಡೆ ನಾನು ಸಿಗದೆ ನನ್ನನ್ನು ಕರ್ಕೊಂಡು ಹೋದ್ರು. ಹೋಗ್ತಾ ಇರುವಾಗ ಈ ಗ್ಲಾಸ್ ಕಾಣಿಸ್ತು. ನಾವು ಶೂಟಿಂಗ್ ಇಟ್ಟಿದ್ವಲ್ಲ, ಅದು ಏನಿದು ಇಷ್ಟೊಂದು ದೊಡ್ಡ ಗ್ಲಾಸು, ಯಾವುದು ಇದು, ಯಾರಿಗಿದು, ದೇವಸ್ಥಾನದ ನಮ್ದು ಅಂತ ಕೇಳಿ. ಇಲ್ಲ ಅಣ್ಣ ಶೂಟಿಂಗ್ ತರಿಸಿದ್ವಿ ಅಂತ. ಏನು ಅದಕ್ಕೆ ನನಗೆ ಒಂದು ಅವಕಾಶ ಸಿಕ್ತಲ್ಲ ಹೇಳ್ಬಿಟ್ಟೆ ನಾನು. ಅಣ್ಣ ಅಲ್ಲಿ ಕರ್ನಾಟಕ ಮ್ಯಾಪಲ್ಲಿ ನೀವು ಬರ್ತೀರಾ, ಆ ಲೈನ್ಗೆ ನೀವು ಮಾಡ್ಕೊಂಡು ಬರ್ತೀರಾ, ಅದನ್ನು ಕರ್ನಾಟಕ ಮ್ಯಾಪು ಒಳಗಡೆ ನಿಮ್ಮ ಪೂರ್ತಿ ದೇಹ ಅದರಲ್ಲಿರುತ್ತೆ, ಅದಕ್ಕೆ ಈ ಗ್ಲಾಸ್. ಅವತ್ತು ಅವರು ಒಂದು ಮಾತು ಹೇಳಿದ್ರು. ಅವತ್ತು ನನಗೆ ಬೈದಿದ್ದು, ಏನು ನೀವು ನನ್ನ ಜೊತೆ ಇದ್ದು ಇಷ್ಟೇನ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದು, ನೀವು ಇಷ್ಟೇನ ಇಷ್ಟು ವರ್ಷದಲ್ಲಿ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದು. ಅಲ್ಲ ರೀ, ಆ ಕರ್ನಾಟಕ ಮ್ಯಾಪಲ್ಲಿ ಯಾರು ಬರಬೇಕು? ಕುವೆಂಪು ತೋರಿಸ್ರಿ, ಮೈಸೂರು ಮಹಾರಾಜರು ತೋರಿಸಿ, ವಿಶ್ವೇಶ್ವರಯ್ಯನವ್ರು ತೋರಿಸಿ, ದೊಡ್ಡ ದೊಡ್ಡ ಸಾಹಿತಿ ಕವಿಗಳು ಈ ನಾಡನ್ನು ಕಟ್ಟಿದಂಥವ್ರು ಬೆಳೆದಂಥವ್ರು ಅಂಥವ್ರನ್ನ ತೋರಿಸಿ ಆ ಕರ್ನಾಟಕ ಮ್ಯಾಪ್ಗೆ ಒಂದು ಘನತೆ, ಒಂದು ಗೌರವ ಬರುತ್ತೆ. ಯಕ್ಕಶ್ಚಿತ್ ನನ್ನನ್ನು ತೋರಿಸ್ಬಿಟ್ಟು ಕರ್ನಾಟಕದಲ್ಲಿ ಜನ ಚೀತು ಅಂತ ಉಗ್ಸೋಂಗೆ ಮಾಡ್ತಿರಲ್ಲ, ನಿಮ್ಗೇನಾದರೂ ತಿಳುವಳಿಕೆ ಇದೆಯಾ? ಅಷ್ಟು ಹೇಳಿದ್ದೆ ಅವತ್ತು ಆ ಮಾತೇ ನನಗೆ ಬೈದಿದ್ದು. ಇನ್ಯಾವತ್ತೂ ಕೂಡ ಏನೇನೋ ಹೋರಾಟಗಳಾಯಿತು, ಏನೇನೋ ಆಯಿತು, ಅವರು ಆ ವಿಚಾರದಲ್ಲಿ ಮಾತ್ರ ಅವತ್ತು ನನಗೆ ಇದೆಲ್ಲ. ಎಸ್ ಸರಗೊಂದರ ರಾಜ್ಕುಮಾರ್ ಅವ್ರನ್ನ ಹೊರತುಪಡಿಸಿ ಇನ್ನೊಂದು ನಿಮ್ಮಲ್ಲಿ ಪ್ರಮುಖವಾದದಂದರೆ ಕನ್ನಡದ ಪರ ಹೋರಾಟ. ಕನ್ನಡ ಪರ ಹೋರಾಟ ಮಾಡುವಂಥ ಸ್ಥಿತಿ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ITBTಗಳು ಬರ್ತಾ ಇದ್ದಾವೆ. ಎಲ್ಲೋ ಒಂದು ಕಡೆ ಡಬ್ಬಿಂಗ್ ಪರವಾದಂಥ ವಾಯ್ಸ್ ಕೂಡ ಕೇಳಿ ಬರ್ತಾ ಇದೆ. ವಾಣಿಜ್ಯ ಮಂಡಳಿಯರು ಇಲ್ಲಿ ಇರುವಂಥವರೇ ಹೊರ ರಾಜ್ಯದ ಚಿತ್ರಗಳ ಬಗ್ಗೆ ಆಸಕ್ತಿ ವಹಿಸಿದ್ದಾರೆ. ಏನನ್ಸುತ್ತೆ ಸರ್ ಒಟ್ಟಾರೆ ಬೆಳವಣಿಗೆ? ಕೆಂಬೂತ ನೋಡಿ ಮೈ ಪರ್ಚ್ಕೊಂಡ್ರು ಅಂತಾರಲ್ಲ ಅಂತ ಒಂದು ಗಾದೆ ಇದೆ. ಕುಣಿನಾಡ್ದವ್ರಿಗೆ ಏನೇನೋ ಡೊಂಕಂತೆ. ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಿವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷನಾಗಿದ್ದೀನಿ. ಈಗ ಅದರ ಬಗ್ಗೆ ನಾನು ಮಾತನಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷನ ಮೇಲೆ ನ್ಯಾಯಾಲಯದಲ್ಲಿ ಮೊಕದ್ದಮೆ ಇರೋದ್ರಿಂದ ಅದರ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡಲ್ಲ. ಆದರೆ ಯಾರು ಡಬ್ಬಿಂಗ್ ಮಾಡ್ತೀವಿ ಅನ್ನೋ ಪರವಾಗಿ ನಿಂತಿದ್ದಾರೋ, ಹಾಗೆ ವಿರೋಧವಾಗಿ ನಿಂತಿದ್ದಾರಲ್ಲ, ಇವರಿಬ್ಬರಲ್ಲಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನೋಡಬೇಕು. ಆದರೆ ಈ ಜಾಗದಲ್ಲಿ ಕೂತು ನಾನಿವತ್ತು ಡಬ್ಬಿಂಗ್ನ ಬಗ್ಗೆ ನಾನು ಮಾತನಾಡೋಕ್ಕೆ ಸಾಧ್ಯ ಇಲ್ಲ. ನ್ಯಾಯಾಲಯದಲ್ಲಿರೋದ್ರಿಂದ ಅದು ಎಲ್ಲೋ ಒಂದು ಕಡೆ ನಿಂದನೆ ಆಗುತ್ತೆ. ಹಾಗಾಗಿ ಪರ ವಿರೋಧ ಎರಡೂ ಇದೆ, ಎರಡು ಹೊರಗಡೆ ಇದೆ. ನಿಮ್ಮ ಧ್ವನಿ ಯಾರ ಪರ ಇದೆ ಅನ್ನೋದು ಈಗ ಹೇಳಲ್ಲ, ಅದಾದ್ಮೇಲೆ ಈಗ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ, ನ್ಯಾಯಾಲಯದಲ್ಲಿ ಆ ಮೊಕದ್ದಮೆ ಇರೋದ್ರಿಂದ. ಎಸ್ ಸರ್, ಪೈರಸಿ ತಡಿಬೇಕಾಗಿರುವಂಥ ಅನಿವಾರ್ಯತೆ ಕನ್ನಡ ಚಿತ್ರರಂಗಕ್ಕಿದೆಯಾ? ಪೈರಸಿ ಬಗ್ಗೆ ನಿಮ್ಮ ನಿಲುವೇನು? ನನಗೆ ನಿಜವಾಗ್ಲೂ ನಮ್ಮ ಪೊಲೀಸ್ ಇಲಾಖೆ ಇವತ್ತು ಕೂಡ ನಾನು ಮೆಚ್ಕೋಬೇಕು. ನಾವು ಹೋದಲ್ಲೆಲ್ಲ ಹೇಳ್ದಲ್ಲೆಲ್ಲ ಪೊಲೀಸ್ನವರು ತುಂಬ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಪೈರಸಿ ಕ್ಯಾಸೆಟ್ ಎಲ್ಲೆಲ್ಲಿ ಬರ್ತಾ ಇದೆ, ಕಳ್ತನದಿಂದ ಬರ್ತಾ ಇದೆಯಲ್ಲ, ಅದನ್ನು ನಾವು ಮಾಹಿತಿ ಕೊಟ್ಟರೆ ಖಂಡಿತ ಅವರು ಹಿಡಿತಾ ಇದ್ದಾರೆ. ಖಂಡಿತ ಪೈರಸಿ ನಮಗಿನ್ನ ಹೆಚ್ಚಾಗಿ ಸರ್ಕಾರ ಮುಂದಾಗಬೇಕು. ಗೂಂಡಾ ಕಾಯ್ದೆ ಇದೆ, ಅದಕ್ಕೆ ಒಂದು ಗೂಂಡಾ ಕಾಯ್ದೆ ಇದೆ, ಅದಕ್ಕೆ ಬೇಲ್ ಇಲ್ಲ, ನಾನ್ ಬೇಲಬಲ್. ಆ ಪೈರಸಿ ಮಾಡಿದವನು ನೋಡ್ತಾ ಇರೋರು ಇಬ್ಬರನ್ನೂ ನಾವು ಅರೆಸ್ಟ್ ಮಾಡಿಸ್ಬೋದು. ಓಕೆ, ಕೇವಲ ಪೈರಸಿ ಮಾಡೋನು ಒಬ್ಬಂದೇ ತಪ್ಪಲ್ಲ, ನೋಡೋರ್ದು ತಪ್ಪಾಗುತ್ತೆ. ಯಾಕೆಂತ ಹೇಳಿದ್ರೆ ಅವ್ರು ಕೊಟ್ಟು ತರೋದು ಕಳ್ತನದಿಂದ ತಂದು ನೋಡೋದು ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ. ಇಬ್ರು ಅಪರಾಧಿಗಳೇ, ಹಾಗಾಗಿ ಇಬ್ರು ಮೇಲೆ ಮೊಕದ್ದಮೆ ಹಾಕಬಹುದು. ಆದರೆ ನಾವು ಪ್ರೇಕ್ಷಕರಿಗೆ ಗೊತ್ತಿರಲ್ಲ, ಪಾಪ ನೋಡೋರ್ಗೆ ಅವ್ರಿಗೆ ಗೊತ್ತಿರಲ್ಲ, ಅವ್ರನ್ನ ಟಾರ್ಗೆಟ್ ಇಟ್ಕೊಂಡು ಈಗಾಗಲೇ ಆದಷ್ಟು ಕಮ್ಮಿ ಆಗಿದೆ. ಇನ್ನೂ ಕಮ್ಮಿ ಆಗಬೇಕಾಗಿದೆ. ನಮ್ಮಲ್ಲಿ ಪೈರಸಿ ಕಮ್ಮಿ ಇದೆ. ಇವಾಗ ನಾವೆಲ್ಲ ಕಡೆನೂ ಪೊಲೀಸ್ ಇಲಾಖೆಯಿಂದ ರೈಡ್ ಮಾಡಿಸಿ ಮತ್ತೊಂದು ಎಲ್ಲ ಮಾಡಿರೋದ್ರಿಂದ ಈಗ ಪೈರಸಿ ಕಮ್ಮಿ ಆಗಿದೆ. ನಿಮ್ಮ ನೇರವಾಗಿ ಕೇಳುವಂಥದ್ದು, ಶೀತಲ ಸಮರ ಕೋಲ್ಡ್ ವಾರ್ ಚಿತ್ರರಂಗದಲ್ಲಿ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಇಷ್ಟಾಗಲ ಜಾಗದಲ್ಲಿ ಅಂಗೈ ಆಗಲ ಜಾಗ ಕರ್ನಾಟಕದಲ್ಲಿ ಸಿನಿಮಾ ಚಿತ್ರರಂಗ ಬೇರೆ ಯಾವುದೇ ಒಂದು ರಾಜ್ಯದಲ್ಲಿ ಇಲ್ಲ. ನಮ್ಮದು ಯಾವುದೇ ಒಂದು ರಾಜ್ಯದಲ್ಲಿ ಚಿತ್ರ ನಾವು ಓಡೋದಿಲ್ಲ. ಇಷ್ಟಾಗಲ ಜಾಗದಲ್ಲಿ ನಾವು ಬದುಕಬೇಕಾಗಿರೋದ್ರಿಂದ ಅಂಥವೇನಾದರೂ ಇದ್ದರೂ ಕೂಡ ಅದನ್ನು ಕಿತ್ತಾಕಬೇಕು. ನೀವು ನೋಡಬೇಕು, ಶೀತಲ ಸಮರ ಈಗ ಎಲ್ಲ ನಾಯಕರು ಒಟ್ಟೊಟ್ಟಾಗಿ ಪಾಠ ಮಾಡೋವಂಥ ಕಾಲ ಬಂದಿದೆ. ಹಾಗಾಗಿ ಶೀತಲ ಸಮರ ಇಲ್ಲ. ಎಲ್ಲೋ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಘಟನೆ ನಡೆದದ್ದನ್ನು ಅದನ್ನೇ ಕೊನೆವರೆಗೂ ಸಾಧನೆ ಮಾಡೋದಲ್ಲ. ಯಾರೂ ಇಲ್ಲ, ಎಲ್ಲರೂ. ಯಾಕೆಂದ್ರೆ ಚಿತ್ರರಂಗದ ಬಹುತೇಕ ಮಂದಿಯ ಕೂಗನ್ನು ಇವತ್ತು ನ್ಯಾಯಾಲಯದಲ್ಲಿ ನಾನು ಹೇಳಕ್ ಇಷ್ಟಪಡುವಂಥದ್ದು, ಇವತ್ತು ಚಲನಚಿತ್ರ ಮಂಡಳಿಯ ಅಧ್ಯಕ್ಷರಾಗಿದ್ದರು. ಅದ್ರ ಜೊತೆಗೆ ಇಡೀ ಚಿತ್ರರಂಗಕ್ಕೆ ಸಾರಾ ಗೋವಿಂದ್ ಅವರು ನಾಯಕತ್ವ ವಹಿಸ್ಕೋಬೇಕು. ಏನಾದರೂ ಸಮಸ್ಯೆಗಳು ಬಂದಾಗ
ಅವ್ರು ಬಂದು ಅದನ್ನ ಸಾರ್ಟ್ ಔಟ್ ಮಾಡ್ಬೇಕು. ಅಂಬರೀಶ್ ಅವ್ರು ನೀವು ಹೇಳಿದಾಗೆ ಒಂದು ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದಾರೆ ಮತ್ತು ಅವರ ಆರೋಗ್ಯ ಸ್ಥಿತಿ ಸಾಕಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ಇದ್ದಾರೆ. ಸಾರಾ ಗೋವಿಂದ್ ಅವರನ್ನ ಕೆನ್ ಬಿ ಕನ್ಸಿಡರ್ಡ್ ಆಸ್ ಎ ಕನ್ನಡ ಚಿತ್ರರಂಗದ ಮುಖ್ಯಸ್ಥರಾಗೋ ಮುಖಂಡರಾಗೋ ನೋಡ್ಬೋದಾ ನಾಯಕನಾಗಿ? ಸರ್, ನಾನು ಖಂಡಿತವಾಗಿ ಅದಕ್ಕೆ ಈಗ ಸಾರಾ ಗೋವಿಂದ್ ಅವರು ನಾಯಕತ್ವ ಅಂತ ಹೇಳಿದ್ರೆ ಯಾರು ನಾಯಕತ್ವ ವಹಿಸ್ಕೊಂಡ್ರು ಅಲ್ಲಿ ಸಾರಾ ಗೋವಿಂದವನ್ನೇ ಕೆಲಸ ಮಾಡ್ತಾ ಇದ್ದಿದ್ದು. ಎಲ್ಲವನ್ನೂ ಸಾರಾ ಗೋವಿಂದವರೇ ಮಾಡ್ತಾ ಇದ್ದಿದ್ದು. ಗೋಕಾಕ್ ಚಳವಳಿ ಸಂದರ್ಭದಲ್ಲೂ ಕೂಡ ರಾಜ್ಕುಮಾರ್ ಅವ್ರನ್ನ ಎಲ್ಲೆಲ್ಲಿಗೆ ಬೇಕು, ಯಾವ್ಯಾವ ಜಾಗಕ್ಕೆ ಹೋಗ್ಬೇಕು ಎಲ್ಲ ಕರ್ಕೊಂಡು ಹೋಗ್ತಿದ್ದು ಸಾರಾ ಗೋವಿಂದ್ ಅವರು. ಈಗಲೂ ಅದೇ ಕೆಲಸ. ರಾಜ್ಕುಮಾರ್ ಅವ್ರನ್ನ ಬರೋಕೆ ಒಪ್ಪಿಸಿದ್ದು ನೀವೇ ಅಂತಾರೆ, ನಿಜಾನ? ಖಂಡಿತವಾಗಿ. ಎಲ್ಲೊಂದು ಕಡೆ ಭಾಳ 2 ತಿಂಗಳು 3 ತಿಂಗಳು 4 ತಿಂಗಳಾಯಿತು. ಆದರೂ ಕೂಡ ಸರ್ಕಾರ ಸಾಹಿತಿಗಳ ಒಂದು ಹೋರಾಟಕ್ಕೆ ಬೆಲೆ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಸಾಹಿತಿಗಳೆಲ್ಲ ಡಾಕ್ಟರ್ ರಾಜ್ಕುಮಾರ್ ಬಂದು ಈ ನೇತೃತ್ವ ವಹಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಶಕ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಅದು ನನಗೆ ಗೊತ್ತಿತ್ತು, ಇಲ್ಲಿ ಬೆಂಗಳೂರಲ್ಲಿ ನಡೀತಾ ಇದ್ದದ್ದು. ಆಗ ಅಣ್ಣವರು ಚೆನ್ನೈನಲ್ಲಿದ್ದರು. ನಾವು ಪ್ರತಿ ವಾರ ಅಥವಾ 2 ದಿವಸ 3 ದಿವಸಕ್ಕೊಂದ್ಸರಿ ಚೆನ್ನೈಗೆ ನಾನು ಯಾವತ್ತೂ ಹೋಗ್ತಾ ಇದ್ದೆ. ನಾನು ಬೆಳಗ್ಗೆ ಅಲ್ಲಿಗೆ ರಾತ್ರಿ ಇಲ್ಲಿ ಬಸ್ ಹತ್ತಿದ್ರೆ ಬೆಳಗ್ಗೆ 5:05ವರೆಗೆ ಅಲ್ಲಿ ಇಳಿತಾ ಇದ್ದೆ. ಕರೆಕ್ಟಾಗಿ ರಾಜ್ಕುಮಾರ್ ಅವರು 6 ಗಂಟೆಗೆ ಬಂದು ಆ ವರಾಂಡದ ಕೂತ್ಕೊಂಡು ಕಾಫಿ ಕುಡಿದು ಕೂತಿರೋರು. ಅವರು ಭಗವಾನ್ ಅವರು ಯಾವಾಗಲೂ ನಾವು ಹೋಗ್ತಿದ್ದಂಗೆ, ಬನ್ರಿ ಯಾವ ಪೇಪರ್ ತಂದಿದ್ರೆ ಕೊಡಿ ಅನ್ನೋರು. ಪೇಪರು ಅವ್ರಿಗೆ ಹಳೆ ಪೇಪರ್ಗಳು ತೊಗೊಂಡು ಎಲ್ಲ ಪೇಪರು ನಾನು ಯಾವಾಗ ಹೋದ್ರು ಎಲ್ಲ ಪೇಪರು ತೊಗೊಂಡೋಗಿ ಅವ್ರಿಗೆ ಕೊಡಬೇಕು. ಅದನ್ನೆಲ್ಲ ಓದ್ತಾ ಇದ್ದವು. ಆ ಸಂದರ್ಭದಲ್ಲಿ ನನಗೆ ಒಂದು ಪೋಸ್ಟರ್ ಸಿಕ್ತು, ಗೋಕಾಕ್ ವರದಿ ಜಾರಿ ಬರಬೇಕು ಅಂತ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನಲ್ಲಿ ಅಂಟಿಸ್ತಾ ಇದ್ರು. ಅದನ್ನು ಒಬ್ಬನ ಇಸ್ಕೊಂಡು ಅದನ್ನು ಮರ್ಚ್ಕೊಂಡು ತೊಗೊಂಡೋದೆ ಅದ್ರ ಪೇಪರ್ ಜೊತೆ. ಅದನ್ನು ನೋಡ್ತಾ ಇದೇನಿದು ಅಂತ ಕೇಳಿದ್ರು. ಅವಾಗ ನಾನು ಹೇಳಿದೆ, ಅಣ್ಣ ಈ ಥರ ಗೋಕಾಕ್ ಚಳವಳಿ ಹೋರಾಟ ನಡೀತಾ ಇದೆ ಭಾಷೆಗೋಸ್ಕರ, ಅಲ್ಲಿ ಎಲ್ಲ ಸಾಹಿತಿಗಳು ನಿಮ್ಮನ್ನು ಕೇಳ್ತಾ ಇದ್ದಾರೆ ಹೋರಾಟಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು. ಆವಾಗ ಭಗವಾನ್ ಇದ್ದರು ಧ್ವನಿಗೂಡಿಸಿದ್ರು, ಅಣ್ಣ ಹೌದೌದು ಅಲ್ಲಿ ಭಾಳ ಹೋರಾಟ ನಡೀತಾ ಇದೆ, ನಿಮ್ಮನ್ನು ಎಲ್ಲರೂ ಬರಬೇಕು ಅಂತ ಇದ್ದಾರೆ ಅಂತ ಹೇಳಿದ್ರು. ಎಲ್ಲ ನೋಡಿದ್ಮೇಲೆ ಅವತ್ತಿಗೆ ರಾಜ್ಕುಮಾರ್ ಅವರು ಇಂಡಸ್ಟ್ರಿಗೆ ಬಂದು 30 ವರ್ಷ ಆಗಿತ್ತು. 30 ವರ್ಷಗಳ ಕಾಲ ನನ್ನನ್ನು ಸಾಕಿದ್ದಾರೆ, ಬೆಳೆಸಿದ್ದಾರೆ, ಗೌರವ ಕೊಟ್ಟಿದ್ದಾರೆ, ಇಷ್ಟೊಂದು ಬಿರುದು ಕೊಟ್ಟಿದ್ದಾರೆ ಕರ್ನಾಟಕದ ಜನ. ಇವತ್ತು ಕನ್ನಡ ಭಾಷೆಗೆ ಅನ್ಯಾಯವಾಗಿದೆ ಅಂತ ಹೋರಾಟಕ್ಕೆ ಅವ್ರು ಕರಿಬೇಕಾಗಿಲ್ಲ, ನಾನು ಹೋಗ್ತೀನಿ, ನಾಯಕತ್ವದಲ್ಲ ಅವ್ರ ಜೊತೆ ನಾನು ಸೇರ್ಕೊಂಡು ಹೋರಾಟಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಕೇವಲ 8 ದಿವಸದಲ್ಲಿ ಆ ಹೋರಾಟ ಪ್ರಾರಂಭ ಆಯಿತು. ಅದು ಐತಿಹಾಸಿಕ. ಅದು ಇನ್ನು ಮುಂದೆ ನಾವಂತೂ ನೋಡೋಕ್ಕೆ ಸಾಧ್ಯ ಇಲ್ಲ, ಬಹುಶಃ ಇನ್ಯಾರು ನೋಡ್ತಾರೋ ಏನೋ ಗೊತ್ತಿಲ್ಲ. ಅಂಥ ಒಂದು ಹೋರಾಟವನ್ನು ನನ್ನ ಜೀವನದಲ್ಲಿ ಇನ್ನು ಮುಂದೆ ನೋಡೋಕ್ಕೆ ಸಾಧ್ಯ ಇಲ್ಲ. ಗೋಕಾಕ್ ಚಳವಳಿಯನ್ನು ನೆನಪಿಸ್ಕೊಂಡೆ ನಾನು ಇನ್ನೊಂದು ಪ್ರಶ್ನೆ ಕೇಳೋದಾದರೆ, ಕಳಸಾ ಬಂಡೂರಿ ಯೋಜನೆಯನ್ನು ಜಾರಿಗೆ ತರಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಗಳು ನಡೀತಾ ಇದೆ. ನೀವು ಚಲನಚಿತ್ರ ಮಂಡಳಿ ಎಲ್ಲೋ ಒಂದು ಕಡೆ ಪಾರ್ಟಿಸಿಪೇಟ್ ಇರಬೇಕು ಅನ್ನೋ ಕಾರಣಕ್ಕೆ ಸುಮ್ಮನೆ ಅಲ್ಲಿ ಹೋಗಿ ಒಂದು ವಿಸಿಟ್ ಕೊಟ್ಟು ಬಂದ್ರಿ, ಹುಬ್ಳಿಗೆ ಹೋಗಿ ಬಂದ್ರಿ. ನೀವು ನವಲಗುಂದ ನರಗುಂದಕ್ಕೆ ಹೋಗ್ಲೇ ಇಲ್ವಲ್ಲ, ಯಾಕೆ? ಒಂದು ಇಂಟ್ರೆಸ್ಟ್ ತಗೊಳ್ತಾ ಇಲ್ವಾ ಫಿಲಿಂ ಫೀಲ್ಡ್ ಅದ್ರ ಬಗ್ಗೆ? ಆಮೇಲೆ ಒಂದು ಹೇಳ್ತೀನಿ ಕೇಳಿ, ಸಾರಾಸಕ್ತಾಗಿ ಎಲ್ಲೋ ಹೋಗಿ ಬಂದ್ರಿ ಅಂತಲ್ಲ, ಕಮಿಟ್ಮೆಂಟ್ ಇದೆ, ನಮಗೆ ಕಮಿಟ್ಮೆಂಟ್ ಇದೆ. ಯಾಕೆಂತ ಹೇಳಿದ್ರೆ ಹುಬ್ಬಳ್ಳಿಗೆ ಹೋಗಿ ಎಲ್ಲ ರೈತರ ಬಾಂಧವರಿಗೆ ಅವ್ರು ಕರೀಲಿಲ್ಲ, ನಾವೇ ಅವ್ರಿಗೆ ಹೋಗಿ ಹೋರಾಟಕ್ಕೆ ಒಂದು ಶಕ್ತಿ ತುಂಬಬೇಕು. ನಾವು ಹೋದರೆ ಜನ ಒಂದು ಒಗ್ಗಟ್ಟಾಗ್ತಾರೆ, ಗೋಕಾಕ್ ಚಳವಳಿ ಮಾದರಿಯಲ್ಲಿ ಈ ಹೋರಾಟ ಆಗಬೇಕು ಅಂತ ಹೇಳ್ಬಿಟ್ಟು ಅವತ್ತು ತೀರ್ಮಾನ ಮಾಡಿಕೊಂಡು ಅದರಲ್ಲೂ ನಿಮ್ಮದೇ ಅದರಲ್ಲೂ ಇರಲಿ. ನಾನು ಹೇಳಿದ್ನಲ್ಲ, ಯಾವರೇ ನಾಯಕತ್ವ ವಹಿಸ್ಕೊಂಡ್ರು ಕೂಡ ಅದೆಲ್ಲೂ ಮಾಡೋದು ಸಾರಾ ಗೋವಿಂದನೇ. ಹಾಗಾಗಿ ನಾನು ಅವತ್ತು ಮುಂಚೂಣಿಯಲ್ಲಿ ನಿಂತ್ಕೊಂಡು ಎಲ್ಲರನ್ನೂ ಕರ್ಕೊಂಡೋಗಿದ್ದೆ. ಪಾಪ ಅವತ್ತು ರಾಕ್ಲೈನ್ ವೆಂಕಟೇಶ್ ಅಂತವರು, ದೊಡ್ಡಣ್ಣ ಅಂತವರು, ಇವರೆಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೊಟ್ಟರು. ಅವರು ಕಲಾವಿದರ ಸಂಘದ ಅಧ್ಯಕ್ಷರಾಗಿ ಭಾಳ ಇಂಟ್ರೆಸ್ಟ್ ತಗೊಂಡು ಆ ಕೆಲಸ ಮಾಡಿದ್ರು. ನೀವು ಹೇಳಿದ್ರಿ ನರಗುಂದ ನವಲಗುಂದ, ಅಲ್ಲಿ ಏನಾಗುತ್ತೆ ಸರ್, ನಿಮಗೆ ಇಷ್ಟು ಜನ ಆರ್ಟಿಸ್ಟ್ನ ಕರ್ಕೊಂಡೋದ್ರೆ ಅಲ್ಲಿ ಸೌಕರ್ಯಗಳಿಲ್ಲ. ಏನು ಹೇಳಿ, ಉಳ್ಕೊಳ್ಳೋ ಸೌಕರ್ಯ ಇಲ್ಲ, ಮತ್ತೊಂದು ಪೊಲೀಸ್ದು, ಮತ್ತೊಂದು ಜನ ಮುಗಿಬೀಳ್ತಾರೆ. ಕಲಾವಿದರು ಕಂಡ್ರೆ ಜನ ಎಲ್ಲ ಮುಗಿಬೀಳ್ತಾರೆ. ನಮಗೆ ಅಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ಮು ಇವೆಲ್ಲ ಇರೋದ್ರಿಂದ ನಾವು ಸಾಂಕೇತಿಕವಾಗಿ ಈ ಒಂದು ಹುಬ್ಬಳ್ಳಿಯಲ್ಲಿ ಎಲ್ಲ ವ್ಯವಸ್ಥೆ ಇದೆ, ಎಲ್ಲ ಇರೋದ್ರಿಂದ ಇಲ್ಲಿ ನಾವು ಮಾಡಿ, ಯಾಕೆಂದರೆ ಅದು ಉತ್ತರ ಕರ್ನಾಟಕನೇ ತಾನೇ, ಅಲ್ಲಿ ಮಾಡಿ. ಈಗ ಈ ತಿಂಗಳು ಅಥವಾ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಿ ನವಲಗುಂದ ನರಗುಂದ 2 ತಾಲೂಕುಗಳಿಗೂ ಕೂಡ ನಾವು ಭೇಟಿ ಕೊಡ್ತಾ ಇದ್ದೀವಿ. ಆ ರೈತರಲ್ಲಿ ಈಗಾಗಲೇ 200ನೇ ದಿನಕ್ಕೆ ಹೋರಾಟ ಮುಂದುವರೆದಿದೆ. ನಾವು ಒಂದು ತಿಳ್ಕೊಳ್ಳಿ,
ಗೋವಾ ಸರ್ಕಾರ ಇರ್ಬೋದು, ಮಹಾರಾಷ್ಟ್ರ ಸರ್ಕಾರ ಇರ್ಬೋದು, ಇವತ್ತು ರಾಷ್ಟ್ರೀಯ ಜಲನೀತಿ ಏನಿರುತ್ತೆ, ಕುಡಿಯೋ ನೀರಿಗೆ ಯಾರೂ ಅಡ್ಡಿಪಡಿಸಬಾರ್ದು. ಯಾರೂ ನಾವು ಇವತ್ತು ಕಾವೇರಿ ನೀರನ್ನು ತಮಿಳುನಾಡು ಕೊಡ್ತಾ ಇದ್ದೀವಿ. ಇದು ನಮ್ಮ ಒಂದು ಔದಾರ್ಯತೆ. ನಮಗೆ ಆ ಭಾವನೆ ಇಲ್ಲ. ನಮಗೆ 10 ಜಿಲ್ಲೆಗಳಿಗೆ ನಾವು ಕುಡಿಯೋ ನೀರು ಕೊಡ್ತಾ ಇದ್ದೀವಿ. ಎಷ್ಟು ಹೇಳಿ? 10 ಜಿಲ್ಲೆಗಳಿಗೆ. ತಮಿಳುನಾಡಿಗೆ 10 ಜಿಲ್ಲೆಗಳಿಗೆ ಒಗಣೆಕಲ್ಲಿಂದ ಕಾವೇರಿ ನೀರನ್ನು ಕೊಡ್ತಾ ಇದ್ದೀವಿ. ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ಕೇಳ್ತಾ ಇರೋದು ಕೇವಲ 7 TMC ಕುಡಿಯೋ ನೀರು. ಕೆರೆ ಕಟ್ಟೆ ತುಂಬಿಸ್ಕೋಬೇಕು, ಜಾನುವಾರುಗಳಿದ್ದಾವೆ, ಮಕ್ಕಳು ಮರಿ ಇದ್ದಾವೆ. ನೀವು ಆ ಭಾಗದಲ್ಲಿ ಹೋಗಿ ಒಳಗಡೆ ಹೋಗ್ಬಿಡ್ಬೇಕು, ಇಂಟೀರಿಯರು. ಅಲ್ಲಿ ಜನ ನೀರಿಗೆ ಹಾಹಾಕಾರ ನೋಡೋಕ್ಕಾಗಲ್ಲ. ಅದರಲ್ಲಿ 7 TMC ನೋಡಿ, 200 TMC ನೀರು ಸಮುದ್ರದ ಪಾಲಾಗುತ್ತೆ. ಗೋವಾ ಸರ್ಕಾರಕ್ಕೆ ಇದು ಗೊತ್ತಿಲ್ವಾ? 200 TMC. ಅದರಲ್ಲಿ ನಾವು ಕೇಳ್ತಾರೆ, ನೀವು ಊಹೆ ಮಾಡೋಕ್ಕೂ ಆಗಲ್ಲ. 200 TMCನ ನೀವು ಊಹೆ ಮಾಡೋಕ್ಕೂ ಆಗಲ್ಲ. ಅದರಲ್ಲಿ 7 TMC ನೀರು ಕುಡಿಯೋಕ್ಕೆ. ಇದನ್ನ ಕೊಡೋ ಒಂದು ಔದಾರ್ಯತೆ ನಿಮಗಿಲ್ಲ ಅಂದಮೇಲೆ ರಾಷ್ಟ್ರೀಯ ಜಲನೀತಿಯನ್ನು ಏನು ಪಾಲಿಸ್ತೀರಾ ನೀವು? ನಾನು ಕೇಳ್ತೀನಿ. ಇವತ್ತು ಪ್ರಧಾನಮಂತ್ರಿಯವರು ಏನು ಮಾಡ್ತಾ ಇದ್ದಾರೆ? ಪ್ರಧಾನಮಂತ್ರಿಯವರ ಮೇಲೆ ನಾವು ಬಹಳ ಗೌರವ ಇಟ್ಕೊಂಡಿದ್ದೀವಿ, ಬಹಳ ಪ್ರೀತಿ ಇಟ್ಕೊಂಡಿದ್ದೀವಿ. ಒಬ್ಬ ಕೆಳಮಟ್ಟದಿಂದ ಬಂದಂಥ ಪ್ರಧಾನಮಂತ್ರಿ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಇವರಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇಂಥ ಸಮಸ್ಯೆಗಳು ಬಂದಾಗ 200 ದಿನ ದಾಟಿದ್ದಾರೆ. ರೈತರ ಹೋರಾಟ ಕರೆಸಲಿಲ್ಲ. ನೀವಿನ್ನ 3 ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೂರಿಸಿ ಇಲ್ಲಿ BJPಯವರು ಏನು ಮಾಡ್ತಾ ಇದ್ದಾರೆ? ಇಲ್ಲಿ ಕಾಂಗ್ರೆಸ್ ಅವರು ಒತ್ತಡ ಯಾಕೆ ತರ್ತಾ ಇಲ್ಲ? ಬೇರೆ ಪಕ್ಷಗಳು ಒತ್ತಡ ಯಾಕೆ ತರ್ತಾ ಇಲ್ಲ? ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತಾ ಅನ್ನೋದು ಸಾಕಷ್ಟು ನಿರೀಕ್ಷೆ ಇದೆ. ನೆಕ್ಸ್ಟ್ ಕ್ವಶನ್ ನಾನು ನಿಮ್ಮನ್ನು ಕೇಳುವಂಥದ್ದು, ನಿಮ್ಮ ಒಂದು ವೈಯಕ್ತಿಕವಾಗಿ ಕೇಳುವಂಥ ಪ್ರಶ್ನೆ. ಸಾರಾ ಗೋವಿಂದ್ ಅವರು ಅಜಾತ ಶತ್ರು ಅಂತ, ಯಾರನ್ನೂ ಎದುರಾಕೊಳ್ಳಲ್ಲ, ಕಡ್ಡಿ ತುಂಡಾದಂಗೆ ಮಾತಾಡಲ್ಲ ಅಂತಾರೆ. ನಿಜನಾ? ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಯಾರನ್ನು ನಿಷ್ಠೂರ ಮಾಡ್ಕೊಂಡಂತನಲ್ಲ. ಕನ್ನಡ ಭಾಷೆಗೆ ಬೇಕಾದಷ್ಟು ಜನ ನಿಷ್ಠೂರ ಮಾಡ್ಕೊಂಡಿದ್ದೀನಿ. ಕನ್ನಡ ಭಾಷೆಗೆ ಬೇಕಾದಷ್ಟು ಜನ ನಿಷ್ಠೂರ ಆಗಿದ್ದಾರೆ. ಆದರೆ ನನ್ನ ಚಿತ್ರರಂಗದಲ್ಲಿ ಯಾರನ್ನೂ ನಿಷ್ಠೂರ ಮಾಡ್ಕೊಂಡಿಲ್ಲ. ನಾನು ಮಾತಾಡದೆ ಕಡ್ಡಿ ತುಂಡಾದಂಗೆ. ಯಾಕೆಂತ ಹೇಳಿದ್ರೆ ಎಲ್ಲಿ ನ್ಯಾಯ ಇರುತ್ತೋ ಅದರ ಪರವಾಗಿತ್ತು. ಆವಾಗ ಕಡ್ಡಿ ತುಂಡಾದಂಗೆ ನ್ಯಾಯ ಎಲ್ಲಿರುತ್ತದೆ ಅದು ಭಾಳ ಮುಖ್ಯ ನನಗೆ. ಯಾಕೆಂದರೆ ನನಗೆ ಆ ಮಾರ್ಗದರ್ಶನ ಹಾಕ್ಕೊಟ್ಟಿರೋರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ಆದರ್ಶಗಳಿದೆಯಲ್ಲ, ಅದನ್ನು ನಾನು ಪಾಲನೆ ಮಾಡಿಕೊಂಡು ಅವರಲ್ಲಿ ಕೆಲವು ವಿಚಾರಗಳನ್ನ ತಿಳ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಕಡ್ಡಿ ತುಂಡಾದಂಗಲ್ಲ. ಕಡ್ಡಿ ತುಂಡಾದಂಗೆ ಅಂತ ಹೇಳಿದ್ರೆ ನೀವು ಎಲ್ಲೋ ಒಂದು ಕಡೆ ಒಂದು ತಪ್ಪು ಮಾಡಿರ್ತಾನೆ. ಆ ತಪ್ಪನ್ನ ತಿದ್ದುಕೊಂಡು ಜೀವನದಲ್ಲಿ ಒಂದು ದಾರಿಗೆ ಬರಲಿ ಅನ್ನೋ ಒಂದು ಮಾತನ್ನು ಹೇಳ್ತೀವಿ. ಏನೋ ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಅವತ್ತಿಂದ ಇದಾಗಬೇಕು ಅಂತಲ್ಲ. ನನಗೆ ಎಲ್ಲಿ ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳನ್ನ ಎರಡೂ ಕಡೆ ಕೇಳಿ ನನಗೆ ನ್ಯಾಯ ಎಲ್ಲಿದೆ ಅದರ ಪರವಾಗಿ ನಾನು ನಿಂತ್ಕೊಂಡು. ಸಾರಾ ಗೋವಿಂದ್ ಅವರು, ರಾಜ್ಕುಮಾರ್ ಅವ್ರ ಬಗ್ಗೆ, ರಾಜ್ಕುಮಾರ್ ಕುಟುಂಬದ ಬಗ್ಗೆ ಸಾಕಷ್ಟು ನಿಮಗೆ ಗೌರವ ಇದೆ. ಆದರೆ ಎಲ್ಲೋ ಒಂದು ಕಡೆ ಗಾಂಧಿನಗರದಲ್ಲಿ ಇತ್ತೀಚೆಗೆ ಕೇಳಿ ಬರ್ತಾ ಇರೋಂಥ ಮಾತು, ರಾಜ್ಕುಮಾರ್ ಅವ್ರ ಕುಟುಂಬ ಇತ್ತೀಚೆಗೆ ಸಾರಾ ಗೋವಿಂದ್ ಅವ್ರನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಖಂಡಿತ ಇಲ್ಲ. ಯಾಕೆಂದರೆ ನನ್ನನ್ನು ನಿರ್ಲಕ್ಷ್ಯ ಮಾಡಿ ಅವ್ರಿಗೇನೂ ಲಾಭನೂ ಇಲ್ಲ. ಆ ಭಾವನೆ ಆ ಮಕ್ಕಳಲ್ಲಿ ಯಾರಿಗೂ ಇಲ್ಲ. ಯಾರೋ ಹೇಳಿರ್ಬೋದು. ನೆನ್ನೆ ಕೂಡ ಜೊತೆಲೇ ಕೂತ್ಕೊಂಡು ಮಾತಾಡಿದ್ದೀವಿ. ನೆನ್ನೆ ಈ ನರಗುಂದ ವಿಷಯ ಶಿವಣ್ಣ ನಾನು ಇಬ್ಬರು ಮಾತಾಡಿ ಶಬರಿಮಲೆಗೆ ಹೋಗಿ ಬಂದ ತಕ್ಷಣ ನಾವು ನವಲಗುಂದ ನರಗುಂದಕ್ಕೆ ಭೇಟಿ ಕೊಟ್ಟು ಬರೋಣ ಅಂತ ಹೇಳ್ತಾರೆ. ಯಾವತ್ತೂ ಇಲ್ಲವೇ ಇಲ್ಲ. ಯಾರೋ ಹೇಳಿರ್ಬೋದು. ಮತ್ತಷ್ಟು ವಿಚಾರಣೆಗೆ ಒಳಪಡಿಸಿ ಪ್ರಶ್ನೆಗಳು ಕೇಳೋದಿದೆ. ಎಸ್ ವೀಕ್ಷಕರೇ, ಸಾರಾ ಗೋವಿಂದ್ ಅವರನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸ್ತೀವಿ. ಚಿತ್ರರಂಗದ ಅನೇಕ ನಟರಿದ್ದಾರೆ, ಇತ್ತೀಚೆಗೆ ಬರ್ತಾ ಇರುವಂತ ನಟರು. ಹಾಗೇನೆ ಸಾಕಷ್ಟು ನಟರ ಜೊತೆಗೆ ಸಾರಾ ಗೋವಿಂದ್ ಅವರ ಸಂಬಂಧ ಆಗಿದೆ ಅನ್ನೋದನ್ನು ಕೂಡ ನಾವು ಈ ವಿಚಾರಣೆಯಲ್ಲಿ ಪ್ರಶ್ನೆ ಕೇಳಿ ತಿಳ್ಕೊತೀವಿ. ಅದಕ್ಕೂ ಮುಂಚೆ ಜನತಾ ಅದಾಲತ್ ಮುಂದುವರಿಯುತ್ತೆ ಬ್ರೇಕ್ನ ನಂತರ. ನನಗ್ ಗೊತ್ತು ನೀನು ಯಾವುದಕ್ಕೆ ಕಾಯ್ತಾ ಇದ್ಯಾ ಅಂತ. ಯಾವುದಕ್ಕೆ? ಅದೇ